ನಿನ್ನನ್ನು ನಂಬಿದವರನ್ನ ನೀನ್ ಯಾವತ್ತೂ ಕೈ ಬಿಟ್ಟಿಲ್ಲ. ಕಷ್ಟ ಅಂತ ಬಂದವ್ರನ್ನ ಕೈ ಹಿಡಿದು ಕಾಪಾಡಿದೀಯ. ನಮ್ಮ ಯಜಮಾನ್ರು ತಮ್ಮ ಒಡೆಯರನ್ನ ದೇವ್ರು ಅಂತ ತಿಳ್ಕೊಂಡಿದ್ದಾರೆ. ನನ್ನ ಹೊಟ್ಟೆಲಿ ಮಗುವನ್ನ ಕರುಣಿಸಿದ ಹಾಗೆ ಆ ಒಡೆಯರ ಮಣಿತನಕ್ಕೂ ಒಂದು ಕನ್ನಡನ್ನ ಕರುಣಿಸುತ್ತಾರೆ. ನಮ್ಮ ಅಮ್ಮವ್ರಿಗೆ ಸಂತಾನ ಬಗ್ಗೆ ಆಗಲಿ. ಹೌದು, 106 ಜನಕ್ಕೆ ದಾನ ಧರ್ಮ ಮಾಡಿದ ಕೈಗಳವು. ಹಸಿದಮ್ಮನವ್ರಿಗೆ ಅನ್ನ ಕೊಟ್ಟಿದ್ದಾರೆ, ದಾಹ ಅಂದವ್ರಿಗೆ ನೀರು ಕೊಟ್ಟಿದ್ದಾರೆ. ಅಂತ ಮನತನಕ್ಕೆ ಒಂದು ಮಗು ಇಲ್ಲ ಅಂದ್ರೆ ತುಂಬಾ ಚಿಂತೆ ಆಗ್ತಿದೆ. ನೋಡು ಗೌರಿ, ನಮ್ಮ ಯಜಮಾನ್ರಿಗೆ ಮದುವೆ ಆಗಿ 3 ವರ್ಷ ಆಗಿದೆ. ಅವ್ರಿಗೆ ಒಂದು ಮಗುವನ್ನು ಕರುಣಿಸಂತ ದೇವ್ರ ಹತ್ರ ರೋತ ಜಪ ತಪ ಮಾಡಿದ್ರು ಆ ದೇವರಿಗೆ ಕರುಣೆ ಬರಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ ಅಂದೆ. ಆ ಜಗನ್ಮಾತೆ ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಇವತ್ತಲ್ಲ ನಾಳೆ ಅವ್ರ ಮಡತನಕ್ಕೂ ಒಂದು ಮಗು ಕರುಣಿಸ್ತಾಳ್ರಿ. ಗೌರಿ, ನಿನ್ನ ಮಾತು ನಿಜವಾದ್ರೆ ಅವ್ರಿಗಿಂತ ಜಾಸ್ತಿ ಸಂತೋಷ ಪಡೋರು ನಾವಿಬ್ರೆ. ಹೌದು ರೀ, ಕೈಕಾಲು ಮುರಿ ತಕೊಂಬನ್ನಿ, ಊಟ ಮಾಡಾಗತ್ತೆ. ನನಗೆ ಊಟ ಬೇಡ ಕಣ, ನನಗೆ ತಿಂಡಿ ಬೇಡ ಕಣ. ಅಯ್ಯೋ, ಊಟ ಮಧ್ಯಾಹ್ನ ಮಾಡೋರಂತೆ, ಇವಾಗ ತಿಂಡಿ ಮಾಡಿದ್ರು ಬನ್ನಿ. ಆ ಊಟ ಅಲ್ಲ, ಆ ಊಟ. ಆ ಊಟ ಅಂದ್ರೆ ಯಾವ ಊಟ ರೀ? ಗೌರಿ, ನಿನ್ಗೆ ಬಾಯಿ ಬಿಟ್ಟಿದ್ರೆ ಪ್ರೀತಿ ಮಾಡಕ್ಕೆ ಟೈಮು ಹೊತ್ತು ಗಳಿಗೆ ಯಾವುದಿಲ್ಲ ಕಣೆ. ವಿಶಾಲವಾದ ಮನಸ್ಸಿದ್ರೆ ಅಷ್ಟೇ ಸಾಕು. ನೀವು ಬೆಳಗ್ಗೆ ಬೆಳಗ್ಗೆನೆ ಪ್ರಾರಂಭ ಮಾಡ್ಕೊಂಡ್ರಲ್ಲ, ರಾತ್ರಿ ಆಗ್ಲಿ. ರಾತ್ರಿ ಬೇಡ, ಆಗಲೂ ಬೇಡ, ಯಾವ ಟೈಮ್ ಬೇಕು ಆ ಟೈಮ್ಲಿ ಅಷ್ಟೇ. ಹೋಗಿಯಪ್ಪ.